ಮದ್ದೂರಿನಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ನೀಡಿರುವ ಆದೇಶದ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಮದ್ದೂರಿನ ಕೊಪ್ಪ ವೃತ್ತದಲ್ಲಿ ರೈತ ಸಂಘ, ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾವಿಲ್ಲೇನಾದ್ರು ವಿಷಯ ಬಿಡುತ್ತಿಲ್ಲ ಅಂತಂದ್ರೆ ಇವ್ರು ಯಾರು ನಾಗರಿಕ ಪ್ರಜೆಗಳು ಎಚ್ಚೆತ್ತುಕೊಳ್ಳ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನಮ್ಮದು 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 ಕಾವೇರಿ ರಕ್ಷಣೆ ಯಾರವಣೆ ಯಾರವಣೆ, ರೈತರ ರಕ್ಷಣೆ ಯಾರವಣೆ ಯಾರವಣೆ. ಅಯ್ಯಯ್ಯೋ ಅಯ್ಯಯ್ಯೋ ಬಂಧುಗಳೇ, ಏನು ನಿನ್ನೆ ದಿವಸ ರೈತರಿಗೆ ಒಂದು ಮರಣ ಶಾಸನ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ವಿರುದ್ಧ ಘೋಷಣೆ ಕೂಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಒತ್ತಡಕ್ಕೆ ಮಣಿದು ನೀರು ಬಿಡುಗಡೆ ಮಾಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆರೆ ಕಟ್ಟೆಗಳಿಗೆ ತಕ್ಷಣ ನೀರು ಹರಿಸಿ ತುಂಬಿಸಬೇಕು ಹಾಗೂ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಪಾಲಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ನಾಳೆ ನಡೆಯಲಿರುವ ಕರ್ನಾಟಕ ಬಂದ್ಗೆ ಎಲ್ಲರೂ ಬೆಂಬಲ ನೀಡಬೇಕು ಎಂದು ರೈತ ಸಂಘಟನೆಗಳು ಮನವಿ ಮಾಡಿವೆ. ಮಾಧ್ಯಮ ಮಿತ್ರರವರಿಗೆ, ತಾವೆಲ್ಲರೂ ಸಹಕರಿಸಿದಂತವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಕೆ ತಯಾರಿದ್ದೇವೆ. ತಾವುಗಳು ಎಲ್ಲ ನಿಮ್ಮ ಏನಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದನ್ನ ಪ್ರಚಾರ ಮಾಡಿ ನಾಳೆ ಬಂದನ್ನ ಯಶಸ್ವಿ ಮಾಡೋಕೆ ಸಾಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ, ಕರ್ನಾಟಕ ರಾಜ್ಯ ರೈತ ಸಂಘ ಜನಪರ ನಮ್ಮದು, ಕಾವೇರಿ ರಕ್ಷಣೆ ಯಾರವಣೆ ಯಾರವಣೆ. ಅಯ್ಯಯ್ಯೋ ಅಯ್ಯಯ್ಯೋ ಏತಕ್ಕಾಗಿ ಹೋರಾಟ, ಎಲ್ಲಿ ಯಾರಿಗೆ ಹೋರಾಟ. ಈಗ ತಾಲೂಕು ಅಧ್ಯಕ್ಷರಾದಂತಹ ಎಚ್.ಜಿ. ಪ್ರಭುಲಿಂಗರವರು ದಯಮಾಡಿ ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಬಂಧುಗಳ ನೋಡ್ರಿ, ಇಲ್ಲಿ ಇರುವಂತ ಜನ ನಿಮ್ಗೆ ಯಾರಿಗೂ ಈ ಕಾವೇರಿಯ ನೀರು ಯಾರಿಗೂ ಆಗತ್ತೆ ಇಲ್ವಾ? ನೀವೇನ್ಕೆ ಎಲ್ಲ ಹೋರಾಡೋದೇ ಆದ್ಮೇಲೆ ಮತ್ತೆ ನಾವು ಜನಗೊಳ್ಳೋದಲ್ಲಿ ನಮ್ ದೇಶಗೊಳ್ಳೋದಲ್ಲಿ ಬಂದಿರೋದು. ನೀವೆಲ್ಲ ಒಂದು ಐದು ಕೂತ್ಕೊಂಡ್ರಿ, ಏನ್ ದೇಶ ಪ್ರಯೋಗ ನಿಮ್ಗೆ? ನೀವ್ಯಾರು ಕಾವೇರಿ ನೀರು ಕುಡಿಯಲ್ವಾ? ನೀವ್ಯಾರು ಕಾವೇರಿ ಗದ್ದೆಗೆ ನೀರು ಕುಡಿಯಲ್ವಾ? ನಿಮ್ಗೆ ಏನಾದ್ರು ಸ್ವಲ್ಪ ಇದೆ ಇದ್ರ ಬಗ್ಗೆ ಮಾನವತೆ ಇದ್ರೆ ಒಂದ್ ಸ್ವಲ್ಪ ನಿಂತು ಸಾಕಷ್ಟು ನಮ್ಮ ಇದನ್ನ